ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನ್ ಕಾವ್ಯಶ್ರೀ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ತಾರೆ, 2 ಬಾರಿ ಒಲಿಂಪಿಕ್ಸ್ ಪದಕ ಗೆದ್ದಿರೋ ಆಟಗಾರ್ತಿ. ಇದೀಗ ಸಿಂಧು ಹೊಸ ಬಾಳಿಗೆ ಹೆಜ್ಜೆ ಇಡ್ತಿದ್ದಾರೆ. ನಿಮ್ಮೆಲ್ಲರ ಮೆಚ್ಚಿನ ಪಿವಿ ಸಿಂಧು ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ. ಎಸ್, ಇದೇ ಡಿಸೆಂಬರ್ 22ರಂದು ಉದ್ಯಮಿಯಾಗಿರುವ ವೆಂಕಟದತ್ತ ಸಾಯಿ ಅವರನ್ನ ಸಿಂಧು ವಿವಾಹವಾಗಲಿದ್ದಾರೆ. ಸಂಪ್ರದಾಯದಂತೆ ರಾಜಸ್ಥಾನದ ಲೇಕ್ ಸಿಟಿ ಉದಯಪುರದಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 20ರಿಂದ ವಿವಾಹ ಕಾರ್ಯಕ್ರಮಗಳು ಆರಂಭವಾಗಲಿದೆ. ಡಿಸೆಂಬರ್ 22ರಂದು ಹಿಂದೂ ಸಂಪ್ರದಾಯದಂತೆ ಸಿಂಧು ವಿವಾಹ ನಡೆಯಲಿದೆ. ಡಿಸೆಂಬರ್ 24ರಂದು ಹೈದರಾಬಾದ್ನಲ್ಲಿ ಅರತಕ್ಷತೆ ನಡೆಯಲಿದೆ. ಅರತಕ್ಷತೆ ಸಮಾರಂಭದಲ್ಲಿ ಕುಟುಂಬಸ್ಥರು, ಆಪ್ತರು, ಕ್ರೀಡಾಪಟುಗಳು, ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ. ಹೈದರಾಬಾದ್ನ ಪಿವಿ ಸಿಂಧು ಭಾರತದ ಜನಪ್ರಿಯ ಕ್ರೀಡಾಪಟು. ಬ್ಯಾಡ್ಮಿಂಟನ್ನಲ್ಲಿ ಅವರು ಮಾಡಿರುವ ಸಾಧನೆ ದೇಶಕ್ಕೆ ಹೆಮ್ಮೆ ತಂದಿದೆ. ಒಲಿಂಪಿಕ್ ಪದಕಗಳನ್ನ ಗೆಲ್ಲುವ ಮೂಲಕ ಭಾರತದ ಗೌರವ ಹೆಚ್ಚಿಸಿದ ಸಾಧಕಿ ಪಿವಿ ಸಿಂಧು. ಪಿವಿ ಸಿಂಧು ಅವರ ಮೂಲ ಹೆಸರು ಪೊರ್ಸಲಾ ವೆಂಕಟ ಸಿಂಧು. ಅವರು ಜುಲೈ 5, 1995ರಂದು ಹೈದರಾಬಾದ್ನಲ್ಲಿ ಜನಿಸಿದ್ರು. ತಂದೆ ಪಿವಿ ರಮಣ ಮತ್ತು ತಾಯಿ ವಿಜಯ ಇಬ್ಬರು ಆಂಧ್ರಪ್ರದೇಶ ಮೂಲದವರು. ಸಿಂಧು ಅವರ ಪೋಷಕರಿಬ್ಬರು ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರರು. 1989ರ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಭಾರತೀಯ ತಂಡದಲ್ಲಿ ಪಿವಿ ರಮಣ ಕೂಡ ಒಬ್ಬರು. ಕ್ರೀಡೆಯಲ್ಲಿ ಅವರ ಸಾಧನೆಗಾಗಿ 2000ರಲ್ಲಿ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೈದರಾಬಾದ್ನಲ್ಲಿ ಜನಿಸಿದ ಸಿಂಧು ಆಕ್ಸಿಲಿಯಂ ಹೈಸ್ಕೂಲ್ ಮತ್ತು ಸೆಂಟ್ ಆನ್ಸ್ ಕಾಲೇಜ್ನಲ್ಲಿ ಅಧ್ಯಯನ ಮಾಡಿದ್ದಾರೆ. ಆರಂಭದಲ್ಲಿ ವಾಲಿಬಾಲ್ ಆಡಲು ಪೋಷಕರು ಪ್ರೋತ್ಸಾಹಿಸಿದ್ರು. ಆದ್ರೆ ಸಿಂಧು ಬ್ಯಾಡ್ಮಿಂಟನ್ ನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ್ರು. ಇದಕ್ಕೆ ಮುಖ್ಯ ಕಾರಣ ಭಾರತದ ಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಪುಲ್ಲೇಲ ಗೋಪಿಚಂದ್. ಪುಲ್ಲೇಲ ಗೋಪಿಚಂದ್ ಗರಡಿಯಲ್ಲಿ ಪಳಗಿರುವ ಪಿವಿ ಸಿಂಧು ಕಳೆದ 14 ವರ್ಷಗಳಿಂದ 464 ಪಂದ್ಯಗಳನ್ನ ಗೆದ್ದಿದ್ದು 205 ಪಂದ್ಯಗಳನ್ನ ಸೋತಿದ್ದಾರೆ. ಸಿಂಧು 18 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. 2016 ಮತ್ತು 2020ರ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದ್ರು. ಇದೀಗ ಪಿವಿ ಸಿಂಧು ತಮ್ಮ ಜೀವನದಲ್ಲಿ ಹೊಸ ಬಾಳಿಗೆ ಕಾಲಿಡ್ತಿದ್ದಾರೆ. ಅಂದ್ಹಾಗೆ ಸಿಂಧು ಕೈ ಹಿಡಿಯುತ್ತಿರೋ ಆ ಅದೃಷ್ಟವಂತ ಯಾರು ಗೊತ್ತಾ? ವೆಂಕಟದತ್ತ ಸಾಯಿ. ಅವರು ಕೂಡ ಮೂಲತಃ ಹೈದರಾಬಾದ್ನವರು. ಉದ್ಯಮಿಯಾಗಿರುವ ವೆಂಕಟದತ್ತ ಸಾಯಿ ಸದ್ಯ ಪೋಸಿಡೆಕ್ಸ್ ಟೆಕ್ನಾಲಜೀಸ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಲಿಬರಲ್ ಸ್ಟಡೀಸ್ನಲ್ಲಿ ಡಿಪ್ಲೊಮಾ ಪದವಿ ಪಡೆದುಕೊಂಡಿದ್ದಾರೆ. 2018ರಲ್ಲಿ ಫ್ಲೇಮ್ ಯೂನಿವರ್ಸಿಟಿಯಲ್ಲಿ BBA ಅಕೌಂಟಿಂಗ್ ಮತ್ತು ಫೈನಾನ್ಸ್ ಪದವಿ ಮುಗಿಸಿದ್ದಾರೆ. ಬೆಂಗಳೂರಿನ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಸೈನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದುಕೊಂಡಿದ್ದಾರೆ. ವೆಂಕಟದತ್ತ ಸಾಯಿ ಅವರು ಓದು ಮುಗಿದ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಸಹ ಮಾಲೀಕತ್ವ ಹೊಂದಿರುವ JSW ಕಂಪನಿಗೆ ಆಂತರಿಕ ಸಲಹೆಗಾರರಾಗಿಯೂ ಕೆಲಸ ಮಾಡಿದ್ದಾರೆ. 2019ರಲ್ಲಿ ಆಪಲ್ ಅಸೆಟ್ ಮ್ಯಾನೇಜ್ಮೆಂಟ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇದೀಗ ಪೋಸಿಡೆಕ್ಸ್ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಇದೇ ಡಿಸೆಂಬರ್ 22ರಂದು ಹಿಂದೂ ಸಂಪ್ರದಾಯದಂತೆ ವೆಂಕಟದತ್ತ ಸಾಯಿ ಅವರು ಪಿವಿ ಸಿಂಧು ಜೊತೆ ಸಪ್ತಪದಿ ತುಳಿಯಲಿದ್ದಾರೆ. ಇಬ್ಬರಿಗೂ ವೈವಾಹಿಕ ಜೀವನಕ್ಕೆ ನಿಮ್ಮ ಕಡೆಯಿಂದಲೂ ಶುಭ ಕೋರೋಣ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಸ್ಪೆಷಲ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.